ಝೂಗೆ ಹೋಗಿದ್ವಿ, ಮುದ್ದುಗೆಲ್ಲ ಪ್ರಾಣಿ ತೋರಿಸಿ ಈಗೊಂದಷ್ಟು ಖುಷಿ ಪಡ್ತಾನೇನೋ ನೋಡೋಣ ಅಂತ. ಸೊ ಫಸ್ಟಿಗೆ ನಾವು ಹೋಗಿದ್ದು ಹೋಟೆಲಲ್ಲಿ ಊಟ ಯಾಕೋ ಇಷ್ಟ ಆಗಲಿಲ್ಲ. ಸೊ ಅದಾದಮೇಲೆ ಜ್ಯೂಸ್ ಅಂಗಡಿಗೆ ಬಂದು ಒಂದು ಜ್ಯೂಸ್ ಕುಡಿದ್ವಿ. ಮುದ್ದು ಕೂಡ ಸ್ಟ್ರಾಲಿ ಜ್ಯೂಸ್ ಕುಡಿದ್ಬಿಟ್ಟ ಅಂತ ನನಗಂತೂ ಭಾರಿ ಖುಷಿ ಆಗೋಯಿತು. ಅದಾದಮೇಲೆ ನೆಕ್ಸ್ಟ್ ಹೋಗಿದ್ದು ನಾವು ಎಂಟ್ರಿ ಟಿಕೆಟ್ ತೊಗೊಳ್ಳೋಣ ಅಂತ. ಅಂಡರ್ ಪಾಸ್ ಮಾಡಿದ್ದಾರೆ ಝೂ ಅಲ್ಲಿ. ಆಸಮ್ ಆಗಿದೆ, ಆರಾಮಾಗಿ ಹೋಗ್ಬೋದು. ಯಾವ ಟ್ರಾಫಿಕ್ ಆಗಲಿ ಏನು ಗಲಿಬಿಲಿ ಏನೂ ಇರೋದಿಲ್ಲ. ಸೊ ಅಲ್ಲಿಂದ ಎಂಟ್ರಿ ಟಿಕೆಟ್ ತೊಗೊಂಡು ಮುಂದೆ ಹೋದ್ವಿ. ಝೂ ಅಲ್ಲಿ ಪ್ರಾಣಿ ನೋಡಪ್ಪ ಅಂದರೆ ನನ್ನ ಮಗ ಫುಲ್ಲು ವಾಕಿಂಗ್ಗೆ ಶುರು ಮಾಡಿಬಿಟ್ಟ. ಪಕ್ಷಿ ನೋಡು ಅಂತ ತೋರಿಸಿದ್ರೆ ಯಾವ ಬಕ ಪಕ್ಷಿ ತೋರಿಸ್ತೀವಿ ಸುಮ್ಮನಿರಪ್ಪ ಅನ್ನೋ ರೇಂಜಲ್ಲಿದ್ದ ನನ್ನ ಮಗ. ನಾನು ಹಾಗೆ ಹೀಗೆ ಸಿಂಹ ಕಾಣಿಸುತ್ತೋ ಹುಲಿ ಕಾಣಿಸುತ್ತೋ ಅಂತ ನೋಡ್ತಾ ಇದ್ದೆ. ಬಟ್ ಬಿಸಿಲಿದ್ದರಿಂದ ಎಲ್ಲ ಪ್ರಾಣಿಗಳು ಸ್ವಲ್ಪ ಹೊಬ್ಸ್ಕೊಂಡಿದ್ವು. ಆದರೂ ತರಲೇ ನನ್ನ ಮಗ ಹೆಣ್ಮಕ್ಳು ಟಾಟಾ ಮಾಡಿದ ತಕ್ಷಣ ಹೋಗ್ಬಿಟ್ಟ ಅವ್ರ ಜೊತೆಗೆ. ಅವನ್ನ 10 ನಿಮಿಷ ಮಾತಾಡ್ಸ್ಕೊಂಡು ಬಂದ. ಅದಾದಮೇಲೆ ಎಲ್ಲರೂ ನೋಡಿ ಎಷ್ಟು ಜನ ಸೇರಿಕೊಂಡು ಒಂದು ಪ್ರಾಣಿ ಮಾತಾಡಿಸ್ತಾ ಇದ್ದಾರೆ. ಅದು ತಿರುಗ್ತಾ ಇಲ್ಲ, ಇವ್ರು ತಿರುಗಿದಂಗೆ ಬಿಡ್ತಾ ಇಲ್ಲ. ಫೈನಲಿ ಮುದ್ದುಗೆ ಒಂದು ಚಿಂಪಾಂಜಿ ತೋರಿಸಿದ್ವಿ. ಏನೋ ಒಂದು ನೋಡ್ದ, ಅವನು ಖುಷಿಪಟ್ಟ. ಅದಾದಮೇಲೆ ಬಂದ್ವಿ. ಅಪ್ಪ ಮಗನ ಕೇರಿಂಗು ಅಪ್ಪ ಮಗ ಇಬ್ಬರು ಫುಲ್ಲು ಝೂ ಅಲ್ಲಿ ಎತ್ಕೊಂಡು ಓಡಾಡಿದ್ದಾಯಿತು. ಫೈನಲಿ ಪಾಪ್ಕಾರ್ನ್ ಅಂತೂ ಝೂ ಒಳಗೆ ಸಿಕ್ಬಿಡ್ತು. ನನಗಂತೂ ಭಾರಿ ಖುಷಿ ಆಗೋದು. ಇದು ಕೂಡ ತುಂಬ ಚೆನ್ನಾಗಿ ತಿಂದ. ಸೊ ಕಂಪ್ಲೀಟ್ ಬ್ಲಾಗ್ ಬೇಕಾದರೆ ನಾನು ಯೂಟ್ಯೂಬ್ ನೋಡಿ